ಮುಗಿದು ಇವತ್ತಿನ ಶ್ಲೋಕಗಳಿಗೆ ಹೋಗುವ. ಕೃಷ್ಣಾಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾರ್ಗುಣೇಶಾಯ ನಮೋ ವೇದಾಂತ ವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಓಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಂ ಆಪ್ಯತಮಂ ಅಪಿ ಅಖಿಲೈಃ ಸುವಾಕ್ಯೈಃ ಹಾಸ್ಯೋದ್ಭವಾದಿತಂ ಅಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇರಿದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಜನ್ಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಶ್ರೀ ಗುರುಭ್ಯೋ ನಮಃ. ಹರೇ ಓಂ. ನಾರದರು ಬಂದರು, ಕೇಳಿದರು ಹೇಗೆ ನಿಮ್ಮದು ದಾಂಪತ್ಯದ ವ್ಯವಸ್ಥೆ. ಧರ್ಮರಾಜ ಎಲ್ಲ ವಿವರಿಸಿ ಹೇಳ್ತಾನೆ ಪ್ರತಿದಿನ ಒಬ್ಬರೊಬ್ಬರ ಜೊತೆಗೆ. ಇವತ್ತು ನನ್ನ ಜೊತೆಗೆ ಅಂತಾದರೆ ಶ್ಯಾಮಲಾದೇವಿ ಇರುವಾಗ, ನಾಳೆ ಭೀಮಸೇನ ಜೊತೆಗೆ ಭಾರತೀ ದೇವಿ, ಈ ಥರ. ಎಲ್ಲ ಒಂದೊಂದು ದಿವಸ ಒಬ್ಬರೊಬ್ಬರು ನಿತ್ಯ ನೂತನೆ ದ್ರೌಪದಿ ಇದೆಲ್ಲ ವಿಷಯ ಕೇಳಿ. ಆದರೆ ಮತ್ತೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲ ಬಾಕಿ ಎಲ್ಲ ದೇವಿಯರು ಇದ್ದರೂ ಕೂಡ ದ್ರೌಪದಿಯ ದೇಹದಲ್ಲಿ ಅವರನ್ನೆಲ್ಲ ಸುಪ್ತಾವಸ್ಥೆಗೆ ಕಳುಹಿಸಿ ಭಾರತೀ ದೇವಿ ಮತ್ತು ಭೀಮಸೇನ ಅವರು ಸದಾ ಒಂದು ಕೂಡಲು ಅವಕಾಶವಿರುವ ಹಾಗೆ ಮಾಡಬೇಕು ಅಂತ ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಆಯಿತು. ಏನು ಹೇಳ್ತಾ ಇದ್ದಾರೆ ಅಂತ. ಅಂದರೆ ತುಂಬ ಚೆನ್ನಾಗೇ ಇದ್ದೀವಲ್ಲ, ಸುಂದೋಪಸುಂದರು ಚೆನ್ನಾಗೇ ಇರಲಿಲ್ವಾ? ಎಷ್ಟು ಒಳ್ಳೆಯ ಅಣ್ಣ ತಮ್ಮ ಇದ್ದರು ಅವರು. ಹಾಗೆ ಬಾಡ್ನವರು ಎಣಿಸಿದ್ರು, ನಾವು ಎಷ್ಟು ಚೆನ್ನಾಗಿದ್ದೀವಿ, ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯವೇ ಇಲ್ಲವಲ್ಲ ಅಂತ. ಆವಾಗ ನಾರದ್ರ ಮೇಲೆ ಹೇಳ್ತಾರೆ, ಸುಂದೋಪಸುಂದರದ್ದು ಹೀಗೆ ಕತೆ ಇತ್ತು, ಅನ್ಯೋನ್ಯವಾಗಿದ್ದರು ಅಂತೇಳಿದ್ರೆ ಬ್ರಹ್ಮದೇವರು ವರ ಕೊಡುವಾಗ ನೀವು ಪರಸ್ಪರ ಏನಾದರೂ ಸುಂದನಿಂದ ಉಪಸುಂದನಿಂದ ಸುಂದ ಸಾಯಬಹುದೇ ವಿನಃ ಬೇರೆ ಯಾರೂ ನಿಮ್ಮನ್ನು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇವರು ಗೊಳ್ಳನೆ ನಕ್ಕರು ಉಪಸುಂದರು. ನಾವಿಬ್ಬರು ಎಷ್ಟು ಅನ್ಯೋನ್ಯವಾಗಿರುವವರು, ನಾವು ಒಬ್ಬರನ್ನೊಬ್ಬರು ಕೊಲ್ತೀವ, ಆದ್ದರಿಂದ ನಾವು ಅವಧ್ಯರಾಗಿ ಬಿಟ್ಟೆವೆವು ಅಂತ ತಿಳ್ಕೊಂಡು ಕುಣಿದಾಡಿದಾಗ ಬ್ರಹ್ಮದೇವರೇನು ಮಾಡಿದರು, ಈಗ ವಿಷಯ, ಈಗ ನಿಮ್ಮನ್ನು ಮತ್ತೆ ಹೇಗೆ ಸಂಯಮಕ್ಕೆ ತರುವುದು? ತಿಲೋತ್ತಮೆಯನ್ನು ಸೃಷ್ಟಿ ಮಾಡಿ ಕಳಿಸಿದರು. ಅರೇ ಎಂಥ ಸುಂದರಿ! ಆ ಸುಂದರಿ ರಾಕ್ಷಸರಿಗೆ ಸುಂದರಿ ಅಂತ ಹೇಳಿದ್ರೆ ಮುಗಿದೋಯ್ತು, ಅವ್ರದ್ದು ಕಥೆನೇ ಮುಗೀತು. ಮೋಹಿನಿ ಹೇಗೆ ಅವರನ್ನು ಮಂಗ ಮಾಡಿಬಿಟ್ಟಿದ್ದಾಳೆ, ಆ ರೀತಿ ಆ ಅಮೃತ ಕಲಶವನ್ನು ಹಿಡ್ಕೊಂಡು ಓಡಿದಾಗ ಮೋಹಿನಿ ಎದುರುಗಡೆ ಅಮೃತ ಕಲಶ ತೆಗೆದು ಮೋಹಿನಿ ಹೇಳಿದ್ದ, ಅಮೃತ ಕಲಶ ನನ್ನ ಹತ್ರ ಕೊಡಿ ಅಂತ ಕೊಟ್ಟು ಬಿಟ್ರಲ್ಲ, ಅಮೃತ ಕಲಶವನ್ನೇ ಕೊಟ್ಟು ಬಿಟ್ರು ರಾಕ್ಷಸರು. ಆಮೇಲೆ ಹೇಳ್ತಾಳೆ ಅವಳು, ಸರಿ ನೀವೆಲ್ಲ ನನ್ನನ್ನು ಈ ರೀತಿಯೆಲ್ಲ ನೋಡಿದರೆ ನನಗೆ ನಾಚಿಕೆ ಆಗ್ತದೆ ಹಾಗೆಲ್ಲ ಹೇಳಿ ಮತ್ತೆ ಹೇಳ್ತಾಳೆ, ಈಗ ನೀವು ನನ್ನ ಹತ್ರ ಅಮೃತ ಕಲಶ ಕೊಟ್ಟಿದ್ದೀರಿ, ನೀವೆಲ್ಲ ಸುಮ್ಮನೆ ಕೂತ್ಕೊಳ್ಬೇಕೀಗ. ಈ ಕಡೆಯಿಂದ ದೇವತೆಗಳು, ಆ ಕಡೆಯಿಂದ ರಾಕ್ಷಸರು. ಇದನ್ನು ನನಗೆ ಖುಷಿ ಬಂದ ಹಾಗೆ ನಾನು ಇದನ್ನು ವಿತರಣೆ ಮಾಡ್ತೇನೆ, ಯಾರು ಮಾತಾಡಲಿಕ್ಕೆ ಕೂಡ್ದು ಅಂತ ಹೇಳಿದಾಗ ಇವರೆಲ್ಲ ಅಂತ ಹೇಳಿಬಿಡುದ, ಆಯಿತು ನೀನು ಹೇಳಿದಾಗೆ ಅಂತೇಳಿದರೆ ಆ ಒಂದು ಚಂದದ ಹುಡುಗಿ ಅಥವಾ ಹೆಂಗಸಿಗೆ ಅಷ್ಟು ಒಂದು ಪವರ್ ಇದೆ ಹೇಳುವಂಥ ಒಂದು ವಿಷಯ ಅದು. ಹಾಗೆ ಈ ಸುಂದೋಪಸುಂದರ ಸಿಕ್ಕಿಬಿದ್ದರು ತಿಲೋತ್ತಮೆ ಹತ್ರ. ಸಿಕ್ಕಿಬಿದ್ದು ಏನಂತ ಹೇಳಿದರೆ, ಅವನತ್ರ ಅವಳು ಹೋದ್ಲು ಅಂತ ಹೇಳಿದ್ಕೊಳ್ಳಿ, ಇವನಿಗೆ ಸಿಟ್ಟು ಬರಲಿಕ್ಕೆ ಶುರುವಾಯಿತು. ಇವನತ್ರ ಬಂದು ಅಂತ ಹೇಳಿದ್ಕೊಳ್ಳಿ, ಅವನಿಗೆ ಸಿಟ್ಟು ಬರಲಿಕ್ಕೆ ಶುರುವಾಯಿತು. ಹಾಗಾದರೆ ಏನಾಯಿತು, ಸಿಟ್ಟು ಒಂದು ಬರಲಿಕ್ಕೆ ಶುರುವಾಯಿತು ಅಂತ ಹೇಳಿದ ಮೇಲೆ ಮತ್ತೆ ಅದು ನಿಲ್ಲುವುದಿಲ್ಲ. ಮತ್ತೆ ಅದು ಏನಂತ ಹೇಳಿದರೆ, ಮನಸ್ತಾಪ ದೊಡ್ಡದಾಗಿ ಏನಾಯಿತು, ಅವನನ್ನು ಕೊಂದಾಕಿದ, ಇವನನ್ನು ಕೊಂದಾಕಿಬಿಟ್ಟು ಅಂತೇಳಿದ್ರೆ, ತಿಲೋತ್ತಮ ನನಗೇ ಬೇಕು ಅಂತ ನಿನಗೆ ಬೇಡ ಅಂತ, ಹೇಳೋದು ನನಗೇ ಬೇಕು ನಿನಗೆ ಬೇಡ ಅಂತ ಮುಗಿದೋಯ್ತು. ಹಾಗೆಲ್ಲ ಆಗಬಾರ್ದು ಅಂತ ಅದನ್ನು ಏನು ಹೇಳಿದರು, ಹಾಗೆ ಆಗಬಾರ್ದು ಅಂತ ನಾರದರು ಏನು ಹೇಳಲಿಲ್ಲ. ಅವರು ಏನು ಈ ಥರ ಒಂದು ಕತೆ ನಡೆದಿತ್ತು ಅಂದರೆ ಅದು ಸೂಚನೆ ಅಂತೇಳಿದರೆ ಏನು ಅಂಥ ಒಂದು ಆಗದೇ ಇರುವಂತಹ ಒಂದು ನಡೆಯದೇ ಇರುವಂತಹ ವಿಷಯ ನಡಿಬಾರ್ದು ಅಂತೇಳಿದರೆ ಎಲ್ಲ ಸುಸೂತ್ರವಾಗಿ ನಡಿಬೇಕು. ಎಲ್ಲ ದೇವತೆಗಳು ಆದರೆ ಮನುಷ್ಯರಾಗಿ ಹುಟ್ಟಿದ್ದಾರಲ್ವ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನುಷ್ಯರ ಧರ್ಮ, ಮನುಷ್ಯರ ನಡತೆ, ಮನುಷ್ಯರ ಎಲ್ಲ ಬರ್ತದಲ್ಲ. ದೇವತೆಗಳಿಗೇನು ಕಡಿಮೆ ಅಂತ ಏನಿಲ್ಲ, ದೇವತೆಗಳು ಕೂಡ ಅಷ್ಟೇ, ಅವರಿಗೂ ಅಷ್ಟೇ. ಹುಡುಗಿ ವಿಷಯದಲ್ಲಿ ದೇವತೆಗಳು ಅಷ್ಟೇ.
ಸೊ ಹಾಗಿರುವಾಗ ಬ್ರಹ್ಮದೇವರು ಬಹಳ ತಲೆಬಿಸಿ ಮಾಡಿಕೊಂಡು ನಾರದರನ್ನು ಕಳಿಸಿದ್ದಾರೆ. ಕಳಿಸಿ ನಾರದರು ಏನು ಹೇಳಿದರು, ಈಗ ಒಂದು ವ್ಯವಸ್ಥೆ ಮಾಡುವ. ಏನಂತ ಹೇಳಿದರೆ, ಈ ವರ್ಷ ಧರ್ಮರಾಜನ ಜೊತೆಗೆ, ನೆಕ್ಸ್ಟ್ ವರ್ಷ ಭೀಮಸೇನ ಜೊತೆಗೆ. ಅಂದರೆ ಈ ವರ್ಷ ಧರ್ಮರಾಜನ ಜೊತೆಗೆ ಅಂತ ಹೇಳಿದರೆ ಬಾಕಿದ್ದವರೆಲ್ಲ ಈ ಕಡೆ ತಲೆ ಹಾಕುವಾಗೇ ಇಲ್ಲ. ಅಲ್ಲ, ಹೇಳಿದ ಕೂಡಲೇ ಆಗ್ತದ ತಲೆ ಹಾಕಲಿಕ್ಕೆ ಕೂಡ್ದು ಅಂತ? ಹೌದು, ಮೆಲ್ಲ ಇಣುಕಿ ನೋಡ್ತಾರೆ ಅಂತಾದರೆ. ಅದಕ್ಕೆ ವ್ಯವಸ್ಥೆ ಮಾಡಿದರು ನಾರದರು. ಬ್ರಹ್ಮದೇವರು ಹೇಳಿಕೊಟ್ಟಿದ್ದಾರೆ, ಯಾರಾದರೂ ಈ ಸಲ ಈಗ ಧರ್ಮರಾಜನ ಜೊತೆಗೆ ಇರುವುದು ದ್ರೌಪದಿ ಅಂತ ಹೇಳಿದರೆ, ಆ ಒಂದು ವರ್ಷದಲ್ಲಿ 1 ನಿಮಿಷಕ್ಕಾದರೂ ಯಾರಾದರೂ ನೋಡಿಬಿಟ್ರೆ, ಬಾಕಿ 4 ಜನ ಯಾರಾದರೂ ಒಬ್ಬರು ಅವರು 1 ವರ್ಷ ತೀರ್ಥಯಾತ್ರೆಗೆ ಹೋಗಬೇಕು. ಅಂದರೆ ದ್ರೌಪದಿ ಧರ್ಮರಾಜನ ಜೊತೆಗೆ ಇದ್ದಾಳಲ್ಲ, ನನ್ನ ಜೊತೆಗೆ ಇಲ್ಲಲ್ಲ ಅಂತ ಇವನಿಗೆ ದ್ವೇಷದ ಭಾವನೆ ಅಥವಾ ಮನಸ್ತಾಪದ ಭಾವನೆ ಹುಟ್ಟುತ್ತದೆ ಅಂತ ಹೇಳುವಾಗ 1 ವರ್ಷ ತೀರ್ಥಯಾತ್ರಪ್ಪ ಹೋಗು. ಅಯ್ಯೋ ದೇವರ, ಅಂದರೆ ಇವನಿಗೆ ಅದು ಆ ದ್ವೇಷ ಹೋಯಿತು, ತೀರ್ಥಯಾತ್ರೆದು ಮಾತ್ರ ಯೋಚನೆ ಮತ್ತೆ. ಸೊ ಹೀಗೆ ಅಂದರೆ ಸುಂದೋಪಸುಂದರ ಕತೆ ಆಗಬಾರ್ದು. ಯಾಕಂದರೆ ದ್ರೌಪದಿ ತಿಲೋತ್ತಮೆಗೆ ಏನೂ ಕಡಿಮೆ ಇಲ್ಲ, ತಿಲೋತ್ತಮೆಗಿಂತಲೂ ಚಂದ ದ್ರೌಪದಿ ಅಂತ ನಿತ್ಯ ನೂತನೆ ಅವಳು. ಅಂಥ ದ್ರೌಪದಿ ವಿಷಯದಲ್ಲಿ ಪಾಂಡವರಿಗೆ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಅಥವಾ ವೈರ, ಶತ್ರುತ್ವ, ಮನಸ್ತಾಪ ಯಾವುದೂ ಬರಬಾರ್ದು. 1 ವರ್ಷ ಅಂತೇಳಿದರೆ ಬಾಕಿದ್ದವರೆಲ್ಲ ಅಯ್ಯಪ್ಪ ಆ ಕಡೆ ಹೋಗೋದೇ ಡೇಂಜರು, ಏನು ಪಕ್ಕನೆ ಏನಾದರೂ ನೋಡಿಬಿಟ್ರೆ ಒಂದು ವರ್ಷ ತೀರ್ಥಯಾತ್ರೆಗೆ ಹೋಗಬೇಕಲ್ಲ, ಅಂದರೆ ನೋಡುವಂಥ ಆ ಯೋಚನೆಯೇ ಬರುವುದಿಲ್ಲ. ಯಾಕಂದರೆ ತೀರ್ಥಯಾತ್ರೆದ ಯೋಚನೆ ಬಂದುಬಿಡ್ತದೆ, ಅಯ್ಯೋ 1 ವರ್ಷ ತೀರ್ಥಯಾತ್ರೆಗೆ ಯಾರಿಗೆ ಹೋಗೋದು ಅಂತ. ಸೊ ಹಾಗೆ ಎಂಥ ಒಂದು ವ್ಯವಸ್ಥೆ ಮಾಡಿದರು ಅಂತೇಳಿದರೆ, ಅದಕ್ಕೆ ಯಾವಾಗಲೂ ಶಿಸ್ತು ಅಂತ ಇರುವುದು ಹೇಗೆ ಅಂತೇಳಿದರೆ, ವ್ಯವಸ್ಥೆ ಸ್ಟ್ರಾಂಗ್ ಇರಬೇಕು. ವ್ಯವಸ್ಥೆ ಸ್ಟ್ರಾಂಗ್ ಇದ್ದರೆ ಶಿಸ್ತು ಇರ್ತದೆ. ಅದಕ್ಕೆ ವ್ಯವಸ್ಥೆ ಎಲ್ಲ ಸಿಸ್ಟಮ್, ಅಂದರೆ ಸಿಸ್ಟಮೇ ಆ ಥರ ಮಾಡಿಟ್ಟಿದ್ದಾರೆ ಅಂತೇಳಿದರೆ ತಪ್ಪಲಿಕ್ಕೆ ಚಾನ್ಸ್ ಇಲ್ಲ ಅಂತ. ಸೊ ಈ ರೀತಿ ಅಂದರೆ ಮಹಾಭಾರತದಲ್ಲಿ ಒಂದು ಉದಾಹರಣೆ ಕೊಟ್ಟುಬಿಟ್ರು. ಅಂದರೆ ಅನಾಹುತ ಹೇಗೆ ಆಗಬಹುದು, ಹೇಗೆ ತಪ್ಪಿಸುವುದು ಅಂತೇಳಿದರೆ ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ. ಅಲ್ಲ, ನಾನು ವ್ಯವಸ್ಥೆ ಮಾಡಿದ್ದೀರಿ ಆದರೂ ಹೀಗಾಯಿತು, ಅದೆಂಥ ವ್ಯವಸ್ಥೆ ಮತ್ತೆ ಹಾಗಾದರೆ? ಅಂದರೆ ವ್ಯವಸ್ಥೆ ಮಾಡಿದರೆ ಮತ್ತೆ ಅವ್ಯವಸ್ಥೆ ಆಗಲಿಕ್ಕೆ ಚಾನ್ಸೇ ಇಲ್ಲ. ಆ ಥರ ವ್ಯವಸ್ಥೆ ಮಾಡಲಿಕ್ಕೂ ಆಗ್ತದೆ ಅನ್ನುವಂಥದ್ದು ಮಹಾಭಾರತದಲ್ಲಿ ತೋರಿಸಿದರು. ಸೊ ಹೀಗೆ ಮಹಾಭಾರತ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠ ಗ್ರಂಥ ಅಂತ ಪದೇ ಪದೇ ನಮಗೆ ಏನಂದರೆ ಅದರ ಅರಿವಾಗ್ತಾ ಇದೆ. ಆ ರೀತಿ ಆಚಾರ್ಯರು ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆದಿದ್ದಾರೆ. ನಮಗೆ ಇಂಥ ಒಂದು ಗ್ರಂಥ ಇದೆ, ನಮ್ಮ ಗುರುಗಳು ನಮಗೆ ಇದನ್ನು ಒಂದು ಅರ್ಥವಾಗುವ ರೀತಿಯಲ್ಲಿ ಆ ಗ್ರಂಥವನ್ನು ಅಷ್ಟು ಚೆಂದ ಕೊಟ್ಟಿದ್ದಾರೆ ಮಧ್ವಾಚಾರ್ಯರು ಅನ್ನುವಂಥದ್ದು ನಮ್ಮ ಹಿರಿಮೆ, ಹೆಮ್ಮೆ ಅಂತ ಪುನಃ ಹೇಳ್ತಾ ನೆಕ್ಸ್ಟ್ ಶ್ಲೋಕ ಬಯಲಾರೆ. ಕದಾಚಿತ್ ಧರ್ಮರಾಜೇನ ಯುಕ್ತಾಂ ಶಸ್ತ್ರಾಗಾರೆ ವಿಪ್ರಗೋ ರಕ್ಷಣಾರ್ಥಂ ಶಸ್ತ್ರಾದಿತ್ಸು ಫಲ್ಗುಣೋದ್ರಾಕ್ಷ ಶಸ್ತ್ರೈಃ ದಸ್ಯೂನ್ ಹತ್ವಾ ತೀರ್ಥಯಾತ್ರೋನ್ಮುಖೋದ್ಭೂತ್. 154ನೇ ಶ್ಲೋಕ. ನಾರದರು ಹಾಕಿಕೊಟ್ಟ ನಿಯಮಗಳನ್ನು ಎಲ್ಲಾ ಪಾಂಡವರು ಪಾಲಿಸುತ್ತಿರಲು ಏನಾಯಿತು, ಒಂದು ದಿವಸ ಅರ್ಜುನನು ಒಬ್ಬ ಬ್ರಾಹ್ಮಣನ ಗೋವನ್ನು ರಕ್ಷಿಸುವುದಕ್ಕೆ ಶಸ್ತ್ರವನ್ನು ಸ್ವೀಕರಿಸಲು ಇಚ್ಛೆಯುಳ್ಳವನಾಗಿ ಬಂದವನು ಶಸ್ತ್ರಶಾಲೆಯಲ್ಲಿ ಧರ್ಮರಾಜನಿಂದ ಕೂಡಿದ ದ್ರೌಪದಿಯನ್ನು ನೋಡುತ್ತಾನೆ. ಆ ಅರ್ಜುನನು ಶಸ್ತ್ರಗಳಿಂದ ಕಳ್ಳರನ್ನು ಕೊಂದು ತೀರ್ಥಯಾತ್ರೆಗೆ ಹೊರಡಲು ಉದ್ಯುಕ್ತನಾಗುತ್ತಾನೆ. ತತಃ ಕದಾಚಿತ್ ಧರ್ಮರಾಜೇನ ಯುಕ್ತಾಂ ಶಸ್ತ್ರಾಗಾರೆ ವಿಪ್ರಗೋ ರಕ್ಷಣಾರ್ಥಂ ಶಸ್ತ್ರಾದಿತ್ಸು ಫಲ್ಗುಣೋದ್ರಾಕ್ಷ ಶಸ್ತ್ರೈಃ ದಸ್ಯೂನ್ ಹತ್ವಾ ತೀರ್ಥಯಾತ್ರೋನ್ಮುಖೋಭೂತ್. ತತಃ ಈ ರೀತಿ 1 ವರ್ಷ ಧರ್ಮರಾಜನ ಜೊತೆಗೆ, 1 ವರ್ಷ ಭೀಮನ ಜೊತೆಗೆ ಅಂತ ಈ ರೀತಿ ವ್ಯವಸ್ಥೆ ಆಗಿತ್ತು. ಈಗ ಶುರುವಿನ ವರ್ಷ ಧರ್ಮರಾಜನ ಜೊತೆಗೆ ದ್ರೌಪದಿ ದಾಂಪತ್ಯ ಜೀವನ. ಬಾಕಿದ್ದವರೆಲ್ಲ ಆ ಕಡೆ ಮನಸ್ಸು ಕೊಡಲಿಕ್ಕಿಲ್ಲ, ಯೋಚನೆ ಮಾಡಲಿಕ್ಕೂ ಇಲ್ಲ. ಯಾಕೆ ತೀರ್ಥಯಾತ್ರೆಗೆ ಹೋಗಬೇಕಾಗ್ತದೆ, ಮುಗೀತು. ಸೊ ಹಾಗಾದರೆ
ಹೀಗೆ ನಡೀತಾ ಇತ್ತು ಭಾಳ ಚಂದದಲ್ಲಿ. ಸೊ ಅವರು ಇದ್ದರು, ಇವರೇ ಹೆಂಡತಿ ಅಂದರೆ ಬೇರೆ ಹೆಂಡತಿ ಇದ್ದಾರಲ್ಲ, ಇವು ಪ್ರತಿಯೊಬ್ಬರಿಗೂ ಸಹ. ಈಗ ಭೀಮಸೇನನಿಗೆ ಕಾಳಿ ಅಂತ ಇದ್ಲು, ಅರ್ಜುನನಿಗೆ ಬಹುಶಃ ನಂತರ ಮದುವೆ ಆದದ್ದು ಕಾಣ್ತದೆ. ಹೀಗೆ ಆಯಿತಾ, ಅವರಿಗೆ ಯಾರ್ಯಾರಿಗೆ ಅವರವರ ಹೆಂಡತಿ ಇದ್ದಾರೆ ಅವರನ್ನು ನೋಡ್ಕೊಂಡಿದ್ದರು. ಇಲ್ಲ ಅಂತೇಳಿದರೆ ಈ ನಮ್ಮದು ಏನು ಸರದಿ ಅಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ತೆಪ್ಪಗಿದ್ದರು. ಸೊ ಹೀಗೆ ಕದಾಚಿತ್, ಒಂದು ದಿವಸದ ಕತೆ, ಕದಾಚಿತ್ ಧರ್ಮರಾಜೇನ ಯುಕ್ತ, ದ್ರೌಪದಿ ಧರ್ಮರಾಜನ ಒಟ್ಟಿಗೆ ಇರುವಂಥದ್ದು ಆ ವರ್ಷ. ಸೊ ಆ ದಿವಸ ಅವರು ಏನಂತ ಹೇಳಿದ್ರೆ, ಏನು ಸ್ವಲ್ಪ ಅವರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ, ಯಾಕಂದರೆ ಮದುವೆ ಆದ ಇದು ಶುರುವಿನ ವರ್ಷದ ಒಂದು ಸರದಿ ಇದ್ದ ಹಾಗೆ. ಸೊ ಆಯಿತಾ, ಸೊ ಭಾಳ ಚೆನ್ನಾಗಿದ್ದರು, ಒಬ್ಬರ ಮೇಲೆ ಒಬ್ಬರು ಬಿದ್ದುಕೊಂಡು. ಶಸ್ತ್ರಾಗಾರೆ ಅಂತೇಳಿದರೆ, ಅಯ್ಯೋ ಬೆಡ್ರೂಮಲ್ಲಿ ಬಿದ್ದುಕೊಳ್ಳಿ ಅಪ್ಪ, ನೀವು ಎಲ್ಲೆಲ್ಲಿ ಬಿದ್ದುಕೊಂಡ್ರೆ ಕಷ್ಟ ಅಲ್ವಾ. ಸರಿ, ಶಸ್ತ್ರಾಗಾರಕ್ಕೆ ದ್ರೌಪದಿ ಹೋಗಿದ್ದಾಳೆ. ಶಸ್ತ್ರಾಗಾರ ಅಂದರೆ ಶಸ್ತ್ರಗಳನ್ನು ಶೇಖರಿಸಿಡುವಂಥ ಕೋಣೆ. ಅಲ್ಲಿಗೆ ಯಾಕೋ ದ್ರೌಪದಿ ಹೋಗಿದ್ದಾಳೆ, ನೋಡ್ಲಿಕ್ಕೆ ಹೋಗಿದ್ದಾಳೆ ಏನೋ. ಧರ್ಮರಾಜನು ಹೋದ, ದ್ರೌಪದಿಯ ಚಂದ ಅಲ್ವಾ, ನೋಡಿದ. ಸರಿ, ನೋಡಿದ ಕೂಡಲೇ ಏನಾಯಿತು, ಅಲ್ಲೇ ಅವಳನ್ನು ಆಲಂಗಿಸಿಕೊಂಡ. ಹೀಗೆ ಏನೋ ಒಂದು ಆಯಿತು ಅಂತ ಇಟ್ಕೊಳ್ಳಿ. ಸೊ ಆಯಿತಾ, ಧರ್ಮರಾಜೇನ ಯುಕ್ತಾಂ, ಅವಳು ಧರ್ಮರಾಜನ ಜೊತೆಗೆ ಇರಲು. ಎಲ್ಲಿದು? ಶಸ್ತ್ರಗಳನ್ನು ಸಂಗ್ರಹಿಸಿ ಇಟ್ಟ ಕೊಠಡಿ, ಶಸ್ತ್ರಾಗಾರ. ಅಲ್ಲಿ ಏನಾಯಿತು, ಯಾರೊಬ್ಬರಿಗೂ ಏನು ಧರ್ಮರಾಜನನ್ನು ಹೇಗೆ ಅವನು ಮೋಹಿಸ್ತಾ ಇದ್ದಾನೆ ಅಂತ ನೋಡಬೇಕು ಅಂತ ಅಂಥದ್ದೆಲ್ಲ ಯಾರೂ ಇಲ್ಲ. ಆದರೆ ಆ ದಿವಸ ಒಂದು ಘಟನೆ ಹೇಗಾಯಿತು ಅಂತ ಹೇಳಿದರೆ, ಇದು ಏನದು, ವಿಪ್ರಗೋರಕ್ಷಣಾರ್ಥಂ. ನಮ್ಮ ಶಾಸ್ತ್ರ ಏನು ಹೇಳ್ತದೆ, ಬ್ರಾಹ್ಮಣರು ಮತ್ತು ಗೋವುಗಳು ಅವುಗಳ ರಕ್ಷಣೆ ಎಲ್ಲಿ ಆಗ್ತಾ ಇದೆಯೋ ಆ ದೇಶದಲ್ಲಿ ಸುಭಿಕ್ಷೆ ಆಗ್ತದೆ. ವಿಪ್ರ ಗೋ, ಬ್ರಾಹ್ಮಣರು ಮತ್ತು ಗೋ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮೈಷಾಂ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಅಂದರೆ ಗೋ ಮತ್ತು ಬ್ರಾಹ್ಮಣರಿಗೆ ಶುಭಮಸ್ತು, ಶುಭವಾಗಲಿ ನಿತ್ಯಂ ಅಂತ. ಗೋಬ್ರಾಹ್ಮಣ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು. ಅವರಿಗಿಬ್ಬರಿಗೆ ಸರಿ ಅಂತೇಳಿದರೆ, ಅವರಿಗೆ ರಕ್ಷಣೆ ಇದ್ದರೆ ಲೋಕವು, ಸಮಸ್ತ ಲೋಕವು ಸುಖಿನ ಆಗ್ತದೆ ಅನ್ನುವಂಥದ್ದು. ಸೊ ಆದ್ದರಿಂದ ಇದು ಕ್ಷತ್ರಿಯರಿಗೆ ಮುಖ್ಯ ಕರ್ತವ್ಯ. ಬ್ರಾಹ್ಮಣರ ರಕ್ಷಣೆ ಮತ್ತು ಗೋವುಗಳ ರಕ್ಷಣೆ ಕ್ಷತ್ರಿಯರದ್ದಂತೂ ಮುಖ್ಯವಾದ ಕರ್ತವ್ಯ. ಸೊ ಏನಾಯಿತು, ಅರ್ಜುನ ನೋಡ್ತಾ ಇದ್ದಾನೆ, ಒಬ್ಬ ಬ್ರಾಹ್ಮಣ ಓಡಿ ಬರ್ತಾ ಇದ್ದಾನೆ. ಏನಂತೇಳಿದರೆ, ನನ್ನ ಗೋವುಗಳನ್ನು ದಸ್ಯೂನ್ ಅಂದರೆ ಕಳ್ಳಕಾಕರು ಯಾರೋ ಬಂದು ಏನು ಕದ್ದುಕೊಂಡು ಹೋದರು, ಅಪಹರಿಸಿಕೊಂಡು ಹೋದರು, ಓಡಿಸಿಕೊಂಡು ಹೋದರು. ನಿಮಗೆ ಪ್ರತಿದಿನ ಇಂಥದ್ದೆಲ್ಲ ಸುದ್ದಿ ಬರ್ತಾನೆ ಇರ್ತದೆ, ರಾಕ್ಷಸಿ ಕೃತ್ಯಗಳು. ಗೋವುಗಳ ರಕ್ಷಣೆ ವಿಷಯದಲ್ಲಿ ಎಷ್ಟೆಲ್ಲ ರಾಕ್ಷಸಿ ಕೃತ್ಯಗಳನ್ನು ಮಾಡ್ತಾರೆ ಅನ್ನುವಂಥದ್ದು ನಮಗೆ ಪ್ರತಿದಿನ ಕಾಣುವಂಥದ್ದು ಇದು. ಸೊ ಮಹಾಭಾರತದಲ್ಲಿ ಇಲ್ವಾ? ಇಲ್ಲಿದ್ದದೆಲ್ಲ ಮಹಾಭಾರತದಲ್ಲಿದೆ. ಆದ್ದರಿಂದ ಸೊ ಅರ್ಜುನನಿಗೆ ಈ ವಿಷಯ ಗೊತ್ತಾಯಿತು, ಯಾರೋ ಬ್ರಾಹ್ಮಣ ಓಡಿ ಬರ್ತಾ ಇದ್ದಾನೆ, ಪಾಪ ಏನಾಗಿದೆ, ಮನೆಯಲ್ಲಿರುವಂಥದ್ದು ಗೋವುಗಳನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ, ಅವ ಕಂಗಾಲಾಗಿಬಿಟ್ಟಿದ್ದಾನೆ. ಆಗ ಏನಾಯಿತು, ಈ ಎಷ್ಟು ಜನ ಇದ್ದರಪ್ಪ ಅಂತ ಹೇಳಿದ್ರೆ 5-6 ಜನ ಇದ್ದರು ಅಂತ. ಸೊ ಹಾಗಾದರೆ ಶಸ್ತ್ರ ಹಿಡ್ಕೊಂಡೇ ಹೋಗಬೇಕು. ದೊಣ್ಣೆಯ ಯಾವುದಾದ್ರೂ ಯಾವುದು ಗದೆಯ ಏನಾದರೂ ಹಿಡ್ಕೊಂಡು ಹೋಗಬೇಕೀಗ ಅಂತೇಳಿದ್ರೆ, ಬರಿ ಕೈಯಲ್ಲಿ ಹೋಗಲಿಕ್ಕೆ ಭೀಮಸೇನ ಆದರೆ ಬರಿ ಕೈಯಲ್ಲಿ ಹೋಗ್ತಿದ್ದ, ಅರ್ಜುನ ಬರಿ ಕೈಯಲ್ಲಿ ಹೋಗೋದಂತಿಲ್ಲ, ಅರ್ಜುನ ಶಸ್ತ್ರ ಹಿಡ್ಕೊಂಡೇ ಹೋಗೋದು. ಸೊ ಅದಕ್ಕೋಸ್ಕರ ಏನು ಮಾಡಿದ ಅರ್ಜುನ, ಶಸ್ತ್ರಾಗಾರಕ್ಕೆ ನುಗ್ಗುವಾಗ ಗೊತ್ತಾಯ್ತು ಅವನಿಗೆ, ಇಲ್ಲಿ ಒಳಗಿಂದ ಯಾರೋ ಇದ್ದಾರೆ ಅಂತೇಳಿ ಆಲೋಚನೆ ಮಾಡಿದ. ಇದು ಆ ಪಕ್ಕನೆ ಧರ್ಮರಾಜ ದ್ರೌಪದಿಯೇ ಇಲ್ಲಿದ್ದಾರ, ಕಡೆಗೆ ಅಣ್ಣ ಅತ್ತಿಗೆನೇ ಇಲ್ಲಿ ಇದ್ದಾರ ಅಂತ ಯೋಚನೆ ಮಾಡಿದ. ಆಮೇಲೆ ಯೋಚನೆ ಮಾಡಿ, ಒಂದು ವೇಳೆ ಇದ್ದರೆ ಏನು ಮಾಡೋದು, ನನಗೆ ಶಸ್ತ್ರ ಬೇಕೇ ಬೇಕು. ಯಾಕೆ, ಕಳ್ಳರನ್ನು ಹಿಡಿಬೇಕೀಗ, ಅವ್ರ ತಲೆ ಒಡೆದಾಕಬೇಕು, ಗೋವುಗಳ ರಕ್ಷಣೆ ಆಗಬೇಕು, ಬ್ರಾಹ್ಮಣನ ರಕ್ಷಣೆ ಆಗಬೇಕು. ಸೊ ಒಂದು ವೇಳೆ ಇದ್ದರೂ ಸರಿನೇ, ಅಲ್ಲ ಇದ್ದರೂ ಸರಿ ಅಂತ ಹೇಳಿದ್ರೆ ನಿನಗೆ ಒಂದು ವರ್ಷ ತೀರ್ಥಯಾತ್ರೆಗೆ ಹೋಗಬೇಕಲ್ಲಪ್ಪ ಅಂತ ಇನ್ನೊಂದು ಮನಸ್ಸು ಹೇಳ್ತು. ಹೋದರೂ ಸರಿನೇ, ನಾನು ಬ್ರಾಹ್ಮಣರ ರಕ್ಷಣೆ ಮಾಡಿಯೇ ಮಾಡ್ತೇನೆ ಅಂತ ಅರ್ಜುನ ಏನು ಮಾಡಿದ, ನುಗ್ಗಿದ ಶಸ್ತ್ರಾಗಾರಕ್ಕೆ. ಶಸ್ತ್ರ ತಗೊಂಡ, ಬೈ ಚಾನ್ಸ್ ನೋಡಿಬಿಟ್ಟ ಯಾರನ್ನ, ಧರ್ಮರಾಜ ಮತ್ತು ದ್ರೌಪದಿಯನ್ನು. ಅವರು ಒಟ್ಟಿಗೆ ಸಂಗಮದಲ್ಲಿ ಇದ್ದದನ್ನು ನೋಡಿದ. ಆಯ್ತಲ್ಲ,
ಅಂತೇಳಿದರೆ ತಾನು ಏನು ಎಣಿಸಿದ್ನೋ ಹಾಗೇ ಆಯಿತು. ಆದರೆ ಬೇಜಾರಿಲ್ಲ, ಯಾಕೆ ಈಗ ಶಸ್ತ್ರ ಇಟ್ಕೊಂಡು ಹೋಗ್ತೇನೆ, ಮೊದಲು ಕೆಲಸ ಮಾಡ್ತೇನೆ. ಕ್ಷತ್ರಿಯನ ಕೆಲಸ ರಕ್ಷಣೆ ಮಾಡುವಂಥದ್ದು ಕ್ಷತ್ರಿಯನ ಕರ್ತವ್ಯ ಮೊದಲು ಪೂರೈಸ್ತಾನೆ ಅಂತ ಏನು ಮಾಡಿದ, ವಿಪ್ರ ಗೋ ರಕ್ಷಣಾರ್ಥಂ, ಬ್ರಾಹ್ಮಣರ ಮತ್ತು ಗೋವುಗಳ ರಕ್ಷಣೆಗೋಸ್ಕರ ಶಸ್ತ್ರಾದಿತ್ಸುಹು, ಶಸ್ತ್ರವನ್ನು ತೆಗೆದುಕೊಳ್ಳಲು, ಶಸ್ತ್ರ ಆದಿತ್ಸುಹು, ಶಸ್ತ್ರವನ್ನು ತೆಗೆದುಕೊಳ್ಳುವ ಇಚ್ಛೆ ಉಳ್ಳವನಾಗಿ, ಶಸ್ತ್ರಾದಿತ್ಸುಹು, ಶಸ್ತ್ರ ಆದಿತ್ಸುಹು, ಫಲ್ಗುನಃ, ಅರ್ಜುನನು ಅದ್ರಾಕ್ ಅಂತೇಳಿದ್ರೆ ಏನು ಮಾಡಿದ, ಒಳಗೆ ನುಗ್ಗಿದ್ದಾನೆ. ನುಗ್ಗಿದವನು ನೋಡಿಬಿಟ್ಟ. ಅದ್ರಾಕ್ ಯಾರನ್ನ, ಧರ್ಮರಾಜೇನ ಯುಕ್ತಾಂ ದ್ರೌಪದೀಂ ನೋಡಿದ. ಫಲ್ಗುಣ ಅದ್ರಾಕ್ ಅಂದರೆ ನೋಡಿದ. ದರ್ಶಯತಿ. ಸೊ ಆಮೇಲಿಂದ ಶಸ್ತ್ರೈಹಿ ಅಂತೇಳಿದರೆ ದಸ್ಯೂನ್ ಹತ್ವ, ಒಳಗೆ ಹೋದವನು ಶಸ್ತ್ರ ಹಿಡ್ಕೊಂಡು ಬಂದಿದ್ದಾನೆ, ಕಳ್ಳಗಾಕರನ್ನು ಓಡಿಸ್ಕೊಂಡು ಹೋಗಿದ್ದಾನೆ, ಅವ್ರ ತಲೆ ಒಡೆದಾಕಿದ್ದಾನೆ, ಅವರನ್ನು ಕೊಂದು ದಸ್ಯೂ ಅಂದರೆ ಕಳ್ಳ, ದಸ್ಯೂನ್ ಅಂದರೆ ಕಳ್ಳರು, ತುಂಬ ಜನ, ಅವರನ್ನು ದ್ವಿತೀಯ ವಿಭಕ್ತಿ, ಅವರನ್ನು ಕೊಂದು ಹತ್ತುವ ಅಂದರೆ ಇಷ್ಟಾದ ಮೇಲೆ ಎಲ್ಲ ಆಯಿತು, ನನ್ನ ಕರ್ತವ್ಯ ನಾನು ಮಾಡಿದ್ದೇನಲ್ಲ, ಈಗ ಗೊತ್ತಾಯಿತು, ಈಗ ನಾನು ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಅರ್ಜುನನಿಗೆ. ಸೊ ಆಯಿತು, ನಾನು ತೀರ್ಥಯಾತ್ರೆಗೆ ಹೋಗ್ತೇನೆ, ಸಂತೋಷದಿಂದ ಹೋಗ್ತೇನೆ, ಕರ್ತವ್ಯ ಮಾಡಿ ಹೋಗ್ತೇನೆ. ಕರ್ತವ್ಯ ಏನು, ಬ್ರಾಹ್ಮಣರನ್ನು ಗೋವುಗಳನ್ನು ರಕ್ಷಣೆ ಮಾಡಬೇಕು. ನಾನು ಮಾಡಿದ್ನಲ್ಲ, ಖುಷಿ ಅರ್ಜುನನಿಗೆ. ತೀರ್ಥಯಾತ್ರೆಗೆ ಹೋಗೋದಾದರೂ ಪರವಾಗಿಲ್ಲ, ಯಾಕಂದರೆ ತಪ್ಪಾಗಿದೆ, ನೋಡಿಬಿಟ್ಟಿದ್ದೇನೆ. ಸೊ ನೋಡಲಿಲ್ಲ ಅಂತ ಹೇಳಿಕ್ಕಾಗ್ತದಾ, ಇಲ್ಲ, ನೋಡಿದ್ದೇನೆ. ಈಗ ಏನು ಮಾಡೋದು, ಒಂದು ವೇಳೆ ಈಗ ನಾರದರು ಆ ಒಂದು ವ್ಯವಸ್ಥೆ ಮಾಡಲಿಲ್ಲ ಅಂತೇಳಿದರೆ ಅರ್ಜುನನಿಗೆ ಒಂಥರ ಆಗಿಬಿಡ್ತಿತ್ತಲ್ಲ. ಅಂದರೆ ಎಷ್ಟಾದರೂ ದ್ರೌಪದಿ ನನ್ನ ಹೆಂಡತಿ ಕೂಡ ಅಂತೇಳಿ ಒಂದು ಭಾವನೆ ಬರಲಿಕ್ಕೆ ಚಾನ್ಸ್ ಇದೆಯಾ ನೋಡಿ. ಅಂದರೆ ಯಾವ ಭಾವನೆ ಬರ್ತದೆ, ತೀರ್ಥಯಾತ್ರದ್ದೇ, ನನಗೀಗ ತೀರ್ಥಯಾತ್ರೆ ಅಲ್ವಾ ಅಂತ. ಅಂದರೆ ಬೇರೆ ಯಾವ ಭಾವನೆ ಬರಲಿಕ್ಕೆ ಚಾನ್ಸೇ ಇಲ್ಲ ಅಲ್ಲಿ. ನೋಡಿ ವ್ಯವಸ್ಥೆ ಹೇಗಿದೆ ನೋಡಿ. ಸೊ ಹಾಗಾಗಿ ಏನಾಯಿತು, ತೀರ್ಥಯಾತ್ರೋ ಉನ್ಮುಖೋ ಅಭೂತ್. ಆಯಿತು, ನಾನು ತೀರ್ಥಯಾತ್ರೆಗೆ ಹೋಗ್ತೇನೆ ಅಂತೇಳಿ ನಾರು ಮಾಡಿ ಹೊರಟ. ಅಲ್ಲ, ನನಗೆ ತೀರ್ಥಯಾತ್ರೆಗೆ ಹೋಗಬೇಕಲ್ಲ ಅಂತ ತೀರ್ಥಯಾತ್ರೆ ಉನ್ಮುಖೋ ರೆಡಿಯಾಗಿ ಬಿಟ್ಟ. ತೀರ್ಥಯಾತ್ರೆಗೆ ರೆಡಿಯಾಗಿ ಉನ್ಮುಖ ಅಂದರೆ ನಾನು ತೀರ್ಥಯಾತ್ರೆಗೆ ಯಾವ ಕಡೆ ಹೋಗೋದು, ಗಂಗಾ ಯಾವುದು ಫಸ್ಟಿಗೆ, ಕಾವೇರಿ ನದಿಯ ಫಸ್ಟಿಗೆ, ಸರಿ ಅದು ಈ ಕಡೆ ಇದೆಯಾ, ಕಾವೇರಿ ನದಿ ಕಡೆಗೆ ಹೋಗಿ ಫಸ್ಟಿಗೆ ತೀರ್ಥ ಸ್ನಾನ ಅಲ್ಲಿಂದ ಶುರು ಮಾಡಿ ಅಲ್ಲಿಂದ ಮುಂದೆ ಹೋಗ್ತೇನೆ ಅಂತ ಹೊರಟೇ ಬಿಟ್ಟ. ಉನ್ಮುಖೋ ಅಭೂತ್, ಹೊರಟು ನಿಂತ. ಯಾರು, ಅರ್ಜುನ. ಸೊ ಹೀಗೆ ಈ ಅರ್ಜುನನ ಕತೆ ಏನದು, ಅರ್ಜುನಂದು ತತಃ ಕದಾಚಿತ್, ತತಃ ಹೀಗೆ ನಡೀತಾ ಇರುವಾಗ ಒಂದು ದಿನ. ಸೊ ಒಮ್ಮೆ ಶಸ್ತ್ರಾಗಾರದಲ್ಲಿ, ಶಸ್ತ್ರಗಳನ್ನು ಸಂಗ್ರಹಿಸಿ ಇಟ್ಟ ಕೊಠಡಿಯಲ್ಲಿ, ಶಸ್ತ್ರಾಗಾರದಲ್ಲಿ ಧರ್ಮರಾಜನೊಂದಿಗೆ ದ್ರೌಪದಿ ಜೊತೆಗೆ ಇದ್ದುದನ್ನು, ಧರ್ಮರಾಜೇನ ಯುಕ್ತಾಂ ದ್ರೌಪದೀಂ ಅರ್ಜುನ ಕಂಡ. ಫಲ್ಗುನಃ ಅದ್ರಾಕ್, ಅರ್ಜುನನು ನೋಡಿದ. ಅವನು ಹೋದದ್ದು ಅಥವಾ ನುಗ್ಗಿದ್ದು, ಅವನು ಶಸ್ತ್ರಾಗಾರಕ್ಕೆ ಹೋದದ್ದಲ್ಲ, ಅವನು ನುಗ್ಗಿದ್ದು ರಭಸದಲ್ಲಿ. ಯಾಕೆ ನುಗ್ಗಿದ ಅಂತ ಹೇಳಿದ್ರೆ ಶಸ್ತ್ರ ಬೇಕು ಅಂತ. ಶಸ್ತ್ರ ಯಾಕೆ ಬೇಕು ಅಂತ ಹೇಳಿದರೆ ಬ್ರಾಹ್ಮಣನೊಬ್ಬನ ಗೋವುಗಳ ರಕ್ಷಣೆಗೆಂದು ಶಸ್ತ್ರವನ್ನು ತೆಗೆದುಕೊಳ್ಳಲು. ಅಂದರೆ ಶಸ್ತ್ರಗಳಿಂದ ಕಳ್ಳರನ್ನು ಕೊಂದು ಆಯಿತು, ನನ್ನ ಕರ್ತವ್ಯ ಏನು ಮಾಡಿದೆ ನಾನು ಕ್ಷತ್ರಿಯನಾಗಿ. ಈಗ ಏನು, ನಾರಾದರೂ ಮಾಡಿದ ವ್ಯವಸ್ಥೆ ಪ್ರಕಾರ ನಾನು ತೀರ್ಥಯಾತ್ರೆಗೆ ಹೋಗಬೇಕು, ನಾನು ರೆಡಿ ಅಂತ ಹೊರಟೇ ಬಿಟ್ಟ. ಯಾರು, ಸೊ ಹೀಗೆ ಬ್ರಾಹ್ಮಣನೊಬ್ಬನ ಗೋವುಗಳನ್ನು ಚೋರರು ಅಪಹರಿಸಿದರು, ಕಳ್ಳರು ಅಪಹರಿಸಿದರು. ಬ್ರಾಹ್ಮಣ ಕಂಗಾಲಾಗಿ ಪಾಂಡವರ ಬಳಿ ಬಂದು ರಕ್ಷಣೆ ಬಯಸಿ ಧಾವಿಸಿದ. ನೀವೇ ರಕ್ಷಣೆ ಮಾಡಬೇಕು ಅಂತ ಕಾಲಿಗೆ ಬಿದ್ದಿದ್ದಾನೆ ಅರ್ಜುನನಿಗೆ. ವಿಷಯ ತಿಳಿದ ಅರ್ಜುನ ಕಳ್ಳರನ್ನು ನಿಗ್ರಹಿಸಲೆಂದು ಶಸ್ತ್ರಾಸ್ತ್ರ ತೆಗೆದುಕೊಳ್ಳದೆ ಆಗುವುದಿಲ್ಲಲ್ಲ, ಅದಕ್ಕೋಸ್ಕರ ಶಸ್ತ್ರಾಗಾರಕ್ಕೆ ನುಗ್ಗಿದ. ಅಲ್ಲಿ ದ್ರೌಪದಿ ಧರ್ಮರಾಜರಿರುವುದು ಪಕ್ಕನೆ ಗೊತ್ತಾಯಿತು ಅವನಿಗೆ. ಗೊತ್ತಾದರೂ ಈಗ ನಾನು ಏನಂತೇಳಿದ್ರೆ ಶಸ್ತ್ರ ತಗೊಂಡು ಹೋಗಲೇಬೇಕು. ಯಾಕಂತೇಳಿದರೆ ಬ್ರಾಹ್ಮಣನ ರಕ್ಷಣೆ ಮಾಡಬೇಕು, ಗೋಗಳ ರಕ್ಷಣೆ ಮಾಡಬೇಕು. ಸ್ವಲ್ಪ ಹೊತ್ತು ಲೇಟ್ ಆದರೂ ಗೋವು ಇರುವುದಿಲ್ಲ, ಗೋ ಮತ್ತು ಮಾಂಸ ಮಾತ್ರ ಇರ್ತದೆ. ಸೊ ಅದಕ್ಕೋಸ್ಕರ ನುಗ್ಗಿದ್ದಾನೆ, ಅರ್ಜೆಂಟ್ನಲ್ಲಿದ್ದಾನೆ, ಏನು ಯೋಚನೆ ಮಾಡಲಿಕ್ಕೆ ಟೈಮ್ ಇಲ್ಲ. ಸೊ ಹೀಗಿರುವಾಗ
ಅಲ್ಲಿ ದ್ರೌಪದಿ ಧರ್ಮರಾಜರು ಇರುವುದು ಅವನಿಗೆ ಮಧ್ಯದಲ್ಲಿ ಗೊತ್ತಾದರೂ ಬ್ರಾಹ್ಮಣನ ಗೋವುಗಳ ರಕ್ಷಣೆ ಮಹತ್ವದ ಕಾರ್ಯ, ತನ್ನ ಕರ್ತವ್ಯ ಅದು. ಹಾಗೆ ತಾನು 1 ವರ್ಷ ಬ್ರಹ್ಮಚರ್ಯದೆಂದು ತೀರ್ಥಯಾತ್ರೆಗೆ ಹೋಗುವುದಿದ್ದರೂ ಚಿಂತೆ ಇಲ್ಲ ಎಂಬ ವಿಶೇಷ ಧರ್ಮ ಬುದ್ಧಿಯಿಂದ ಅಲ್ಲಿಗೆ ಪ್ರವೇಶಿಸಿ ಶಸ್ತ್ರವನ್ನು ತೆಗೆದುಕೊಂಡ ಓಡಿದ. ಸೊ ಚೋರರನ್ನು ನಿಗ್ರಹಿಸಿ ಅವರನ್ನು ಕೊಂದು ಆಮೇಲೆ ಗೋವುಗಳನ್ನು ಬ್ರಾಹ್ಮಣನಿಗೆ ಮರಳಿಸಿದ. ಹೀಗೆ ಅರ್ಜುನ ಕ್ಷತ್ರಿಯನಾಗಿ ಗೋಬ್ರಾಹ್ಮಣ ರಕ್ಷಣೆಗೆ ತನ್ನಲ್ಲಿರುವಂತಹ ಏನದು ಅದು ದೃಢವಾದ ಒಂದು ದೀಕ್ಷೆ, ನಾನು ರಕ್ಷಣೆ ಮಾಡಲೇಬೇಕು ಅನ್ನುವಂಥದ್ದು ಅಪೂರ್ವವಾದದ್ದು. ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಸೊ ಜಗದ್ಧಿತಾಯ ಕೃಷ್ಣಾಯ, ಗೋಬ್ರಾಹ್ಮಣ ಹಿತಾಯ ಚ, ಯಾರು ಗೋಬ್ರಾಹ್ಮಣರ ಹಿತ ಮಾಡ್ತಾರೋ ಅವರೇ ಕೃಷ್ಣನಿಗೂ ಪ್ರೀತಿಯಾಗ್ತಾರೆ ಅನ್ನುವಂಥದ್ದು. ಸೊ ಹಾಗೆ ನಂತರ ಒಂದು ವೇಳೆ ಅರ್ಜುನನ ಬದಲು ಭೀಮ ಇದ್ದಿದ್ದರೆ, ಭೀಮ ಆದರೆ ಶಸ್ತ್ರಾಗಾರಕ್ಕೆ ನುಗ್ಗುತ್ತಿರಲಿಲ್ಲ. ಅವನಿಗೆ ಭೀಮನಿಗೆ ಶಸ್ತ್ರವೇ ಬೇಡ, 2 ಕೈಗಳೇನಿದೆ ಅದೇ ಶಸ್ತ್ರ ಅವನಿಗೆ. ಆದರೆ ಅರ್ಜುನನ ಸಂಗತಿ ಬೇರೆ. ಸೊ ಹೀಗೆ ಅಲ್ಲಿಗೆ ಬ್ರಹ್ಮದೇವರು ಮತ್ತು ನಾರದರು ಮಾಡಿದ ವ್ಯವಸ್ಥೆಗೆ ಅನುಗುಣವಾಗಿ ಅರ್ಜುನ 1 ವರ್ಷದ ತೀರ್ಥಯಾತ್ರೆಗೆ ಸಿದ್ಧನಾಗಿ ನಿಂತ. ಸೊ ಮುಂದಿನ ಶ್ಲೋಕ ಬಯಲಾರೆ. ಸಹೃದಾದ್ವಾರಿತೋಪಿ ಯಯೋ ಸತ್ಯಾರ್ಥಂ ಸ ಕದಾಚಿದ್ಯುನದ್ಯಾಂ ಕುರ್ವನ್ ಸ್ನಾನಂ ಮಾಯಯಾ ನಾಗವದ್ವಾ ಹೃತೋ ಲೋಕಂ ಭುಜಗಾನಾಂ ಕ್ಷಣೇನ. ನಿಯಮಪಾಲನೆ ಭಂಗವಾದುದರಿಂದ ಒಪ್ಪಂದದ ಪ್ರಕಾರ ಅರ್ಜುನನು ತೀರ್ಥಯಾತ್ರೆಗೆ ಹೊರಟು ನಿಲ್ಲುತ್ತಾನೆ. ಆಗ ಅವನ ಅಣ್ಣಂದಿರು ಯುಧಿಷ್ಠಿರಾದಿಗಳಿಂದ ಆ ಅರ್ಜುನನು ಭ್ರಾತೃಸ್ನೇಹದಿಂದ ತಡೆಯಲ್ಪಡುತ್ತಾನೆ. ಆದರೂ ಕೂಡ ಸತ್ಯ ಪರಿಪಾಲನೆಗಾಗಿ ಅರ್ಜುನನು ತೀರ್ಥಯಾತ್ರೆಗೆ ಹೊರಟು ನಿಲ್ಲುತ್ತಾನೆ. ನಂತರ ಅರ್ಜುನನು ಭಾಗೀರಥಿಯಲ್ಲಿ ಸ್ನಾನವನ್ನು ಮಾಡುತ್ತಿದ್ದಾಗ ಕಪಟದಿಂದ ನಾಗಕನ್ಯೆಯಿಂದ ಅಪಹೃತನಾಗಿ ಕ್ಷಣ ಮಾತ್ರದಿಂದಲೇ ಸರ್ಪಗಳ ಲೋಕವನ್ನು ಅಂದರೆ ನಾಗಲೋಕವನ್ನು ಹೊಂದುತ್ತಾನೆ. ಯುಧಿಷ್ಠಿರಾದ್ಯೈಃ ಸೌಹೃದಾದ್ ವಾರಿತೋಪಿ ಯಯೌ ಸತ್ಯಾರ್ಥಂ ಸ ಕದಾಚಿದ್ಯುನದ್ಯಾಂ ಕುರ್ವನ್ ಸ್ನಾನಂ ಮಾಯಯಾ ನಾಗವಧ್ವಾ ಹೃತೋ ಲೋಕಂ ಭುಜಗಾನಾಂ ಕ್ಷಣೇನ. ಯುಧಿಷ್ಠಿರಾದ್ಯೈಹಿ, ಯುಧಿಷ್ಠಿರ ಓಡಿ ಬಂದ. ಅರೆ ಅರ್ಜುನ, ನೀನಿಗೆ ತೀರ್ಥಯಾತ್ರೆಗೆ ಹೊರಟದ? ಅಲ್ಲ, ನೀನು ಬೇಕಂತ ಏನು ನುಗ್ಗಿದ್ದ ಅಲ್ಲಲ್ಲಪ್ಪ, ನೀನು ಶಸ್ತ್ರಕ್ಕೋಸ್ಕರ ನುಗ್ಗಿದ್ದಲ್ಲ, ನಾವೇ ಅಲ್ಲಿ ಇರಬಾರ್ದಿತ್ತು. ಸೊ ನಿಂದು ಏನೇ ತಪ್ಪೇ ಇಲ್ಲ, ಯಾಕಂದರೆ ಕರ್ತವ್ಯ ಮಾಡಲಿಕ್ಕೆ ನಿನಗೆ ಶಸ್ತ್ರ ಬೇಕಾಗಿತ್ತು. ಆದ್ದರಿಂದ ನೀನು ನುಗ್ಗಿದ್ದು, ನೀನು ನೋಡಿದ್ದಲ್ಲ, ನೀನು ಆ ಕೋಣೆಗೆ ಹೋದದ್ದಲ್ಲ, ನೀನು ನುಗ್ಗಿದ್ದು ರಭಸದಲ್ಲಿ, ಯಾಕಂದರೆ ಈಗ ಶಸ್ತ್ರ ಬೇಕು ಅಂತ. ನಿಂದು ತಪ್ಪೇ ಇಲ್ಲ ಅಂತ ಯುಧಿಷ್ಠಿರ ಮತ್ತು ಉಳಿದ ಯಾರು ನಕುಲ ಸಹದೇವ ಭೀಮಸೇನ ಎಲ್ಲರೂ ಹೇಳಿದರು ಅವನಿಗೆ. ಏನಂತ? ಯುಧಿಷ್ಠಿರಾದ್ಯೈಹಿ, ಯುಧಿಷ್ಠಿರೇ ಮೊದಲಾದ ಮತ್ತೆ 4 ಜನ ಸೌಹೃದಾದ್ ಅಂತೇಳಿದರೆ ಪ್ರೀತಿಯಿಂದ ಹೇಳಿದರು, ನಿಂದು ತಪ್ಪಿಲ್ಲಪ್ಪ. ಸೌಹೃದತ್ವ, ಸುಹೃದ ಅಂದರೆ ಹಿತಾಸಕ್ತಿಯನ್ನು ಬಯಸುವವರು, ಹಿತೈಷಿಗಳು ಯಾರು ಉಳಿದ 4 ಜನ ಪಾಂಡವರು. ವಾರಿತೋಪಿ, ತಡೆದರು, ಅರ್ಜುನ ನಿಂದು ತಪ್ಪಿಲ್ಲ ಅಂತೇಳಿದರೆ ನೀನು ಒಂದು ಕುತೂಹಲದಿಂದ ಇಣುಕಿದ್ರೆ ನೀನು ಹೋಗಬೇಕಿತ್ತು. ನಿಂದು ಆ ಥರ ಸಂಗತಿ ಅಲ್ಲ. ನಿನಗೆ ಅಂತೇಳಿದರೆ ಆವಾಗ ಬಾರದೆ ಉಪಾಯ ಇಲ್ಲ, ಬಂದಿದ್ದಿ. ಸೊ ತಪ್ಪಿಲ್ಲ ನಿಂದು, ಅಂದರೆ ತಪ್ಪು ಮಾಡುವವ್ರದ್ದು ಗೊತ್ತಾಗ್ತದೆ. ಇದು ಇಂಟೆನ್ಷನ್ನೇ ಇಲ್ಲ, ಉದ್ದೇಶವೇ ಇಲ್ಲದೆ ಆದದ್ದು. ನೀನು ಹೋಗೋದು ಬೇಡ ಅಂತ ತಡೆದರು. ವಾರಿತೋಪಿ, ತಡೆದರೂ ಕೂಡ. ಅರ್ಜುನ ಮಾತ್ರ ಇಲ್ಲ. ನಾನು ವ್ಯವಸ್ಥೆ ಅಂತೇಳಿದ್ರೆ ಎಲ್ಲರಿಗೂ ಒಂದೇ. ಅದು ವ್ಯವಸ್ಥೆ ಅಂತೇಳಿದ್ರೆ ಇಲ್ಲ ಭೀಮನಿಗೆ ಅಪ್ಲೈ ಆಗೋದಿಲ್ಲ, ಅರ್ಜುನನಿಗೆ ಅಪ್ಲೈ ಆಗೋದಿಲ್ಲ. ನಾನು ಮಂತ್ರಿಯ ಮಗ, ನಾನು ಯಾರು ಅಂತ ಗೊತ್ತುಂಟ ನಿನಗೆ ಅಂತ ಪೊಲೀಸ್ ಆಫೀಸರ್ಸ್ಗೆಲ್ಲ ದಬಾಯಿಸ್ತಾರೆ. ನಾನು ಯಾರು ಅಂತ ಗೊತ್ತುಂಟ ನಿನಗೆ? ಅಲ್ಲ, ನೀನು ಆಕ್ಸಿಡೆಂಟ್ ಮಾಡಿದ್ದೆ. ಆಕ್ಸಿಡೆಂಟ್ ಮಾಡಿದರೆ ಏನಾಯಿತು? ನನಗೆ ಹಕ್ಕು ಉಂಟು ಆಕ್ಸಿಡೆಂಟ್ ಮಾಡಲಿಕ್ಕೆ, ನಾನು ಮಂತ್ರಿಗಳ ಮಗ. ಸೊ ಇಂಥದ್ದೆಲ್ಲ ಮಾತಾಡೋರು ಇದ್ದಾರೆ ನೀಚರು. ಆದರೆ ಅರ್ಜುನ ಆ ಥರ ಅಲ್ಲ. ಯಯೌ ಸತ್ಯಾರ್ಥಂ ಅಂದರೆ ವ್ಯವಸ್ಥೆ, ಶಾಸನ,
ಅಂದರೆ ಒಂದು ಕಾನೂನು ಅಂತ ಹೇಳಿದರೆ ಎಲ್ರಿಗೂ ಒಂದೇ ಅದು. ಅಂದರೆ ಹೊರಟೇ ಬಿಟ್ಟ ಯಯೌ ಸತ್ಯಾರ್ಥಂ, ಸತ್ಯ, ನಾವು ಸತ್ಯವನ್ನು ಪಾಲಿಸಿದರೆ ಬಾಕಿದ್ದವರು ಪಾಲಿಸ್ತಾರೆ. ಅರ್ಜುನನೇ ಪಾಲಿಸಿಲ್ಲ ಅಂತ ಹೇಳಿದರೆ ಮತ್ತೆ ಯಾರಾದರೂ ಪಾಲಿಸ್ತಾರ? ಅದು ಪ್ರಶ್ನೆಯೇ ಇಲ್ಲ. ಸತ್ಯಾರ್ಥಂ ಅಂದರೆ ಸತ್ಯವಚನ ಅದು ಭಂಗ ಆಗಬಾರ್ದು ಅನ್ನುವಂತಹ ಆ ದೃಢ ನಿಷ್ಠೆಯಿಂದ ಪ್ರತಿಜ್ಞಾ ಪಾಲನೆಗಾಗಿ ಕದಾಚಿತ್ ದ್ಯುನದ್ಯಾಂ ಹೊರಟೇ ಬಿಟ್ಟ. ಹೊರಟು ಕದಾಚಿತ್ ಅಂದರೆ ಈ ಮಧ್ಯದಲ್ಲಿ ದ್ಯುನದ್ಯಾಂ, ದ್ಯುನದಿ, ದ್ಯುನದಿ ಅಂದರೆ ದೇವಲೋಕದ ನದಿ, ದೇವಲೋಕದ ನದಿ ಅಂದರೆ ಗಂಗೆ. ಸೊ ದ್ಯುನದ್ಯಾಂ ಗಂಗೆಯಲ್ಲಿ ಕುರುವನ್ ಸ್ನಾನಂ, ಸ್ನಾನ ಮಾಡ್ತಾ ಇದ್ದಾನೆ, ಅಂದರೆ ತೀರ್ಥಯಾತ್ರೆಗೆ ಹೊರಟಿದ್ದಾನೆ, ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ. ಸೊ ಮಾಡ್ತಾ ಇರುವಾಗ ಏನಾಯಿತು ಅಲ್ಲಿ ಅಂದರೆ ಅರ್ಜುನ ಹೊರಟು ಹೋಗಿ ಆಗಿದೆ ತೀರ್ಥಯಾತ್ರೆಗೆ ಹೊರಟು ಹೋದಾಗ ಅಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ. ಒಂದು ದಿವಸದ ಕತೆ ಇದು. ದ್ಯುನದ್ಯಾಂ ಸ್ನಾನಂ ಕುರುವನ್, ಸ್ನಾನವನ್ನು ಮಾಡುತ್ತಿರುವಾಗ ಆಗ ಏನಾಯಿತು ಅಂತೇಳಿದರೆ ಮಾಯೆಯ ನಾಗವದ್ವಾ ಅಂತೇಳಿದರೆ ಯಾರೋ ಕಾಲು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅರೆ ಯಾರು ಅಂತ, ಅರ್ಜುನನಿಗೆ ಯಾರು ಅಂತ ನೀರಿನೊಳಗೆ ಇದ್ದಾನೆ ಇವ ಅಂತ ಹೇಳಿದ್ರೆ ಅವು ಎಳ್ಕೊಂಡು ಹೋಗಿ ಆಗಿದೆ ನೀರಿನ ಒಳಗೆ. ಸೊ ಯಾರು ಅಂತ ನೋಡ್ತಾನೆ, ಅರೆ ನಾಗವಧು, ನಾಗವಧು ಅಂದರೆ ನಾಗಕನ್ಯೆ. ಅರೆ ಇವಳು ಎಲ್ಲಿಂದ ಬಂತು ಈ ನೀರಿನಲ್ಲಿ? ನಾಗವಧ್ವ, ನಾಗಕನ್ಯೆ. ಹೃತೋ ಲೋಕಂ ಭುಜಗಾನಾಂ ಕ್ಷಣೇನ, ಅವಳು ಇವನು ಅರ್ಜುನನನ್ನು ಅಪಹರಿಸಿಕೊಂಡು ಹೋಗಿಬಿಟ್ಲು. ನಿಮಗೆ ನೋಡಿ ಅಂತ ಹೇಳಿದರೆ ಎಲ್ಲ ಹೆಣ್ಣು ಮಕ್ಕಳನ್ನು ಅಪಹರಿಸಿಕೊಂಡು ಹೋಗುವುದು, ಮಕ್ಕಳನ್ನು ಅಪಹರಿಸಿಕೊಂಡು ಹೋಗುವುದೆಲ್ಲ ಕೇಳಿದ್ದೇವೆ. ಇಲ್ಲಿ ಇಷ್ಟು ದೊಡ್ಡ ಆಜಾನುಬಾಹು ಅರ್ಜುನನನ್ನು ಒಬ್ಬಳು ನಾಗವಧು ಅಪಹರಿಸಿಕೊಂಡು ಹೋಗಿಬಿಟ್ಲಂತೆ, ಎಳ್ಕೊಂಡು ಹೋಗಿಬಿಟ್ಲು. ಅವಳು ನೀರಿನಲ್ಲಿ ಅವಳೇ ಗಟ್ಟಿ ಅರ್ಜುನನಿಗಿಂತ, ನೀರಿನ ಒಳಗಿದ್ದಾಳೆ ಅವಳು. ಸೊ ಆಯಿತಾ. ಸೊ ಮಾಯಯ ಅಂತೇಳಿದರೆ ಅವಳು ಕರ್ಕೊಂಡು ಹೋದದ್ದು ಕೂಡ ಮಾಯಾಶಕ್ತಿಯಿಂದ. ಅರ್ಜುನನಿಗೇನು ಮಾಡಬೇಕಂತ ಗೊತ್ತಾಗಲಿಲ್ಲ. ಮಾಯಯ ನಾಗವಧ್ವ, ಇವನಿಗೆ ಇನ್ನೇನು ಒಂದು ಮಂತ್ರ ಹೇಳಿದರೆ ಅಲ್ಲೇ ಅಸ್ತ್ರ ಬರ್ತದೆ, ಅಸ್ತ್ರ ಬಂದರೆ ಅವಳನ್ನು ಬಿಡಿಸಿಕೊಳ್ಬೋದು. ಅಷ್ಟೆಲ್ಲ ಯೋಚನೆ ಮಾಡುವಷ್ಟು ಪುರುಸದಿಲ್ಲ, ಅವಳು ಎಳ್ಕೊಂಡು ಹೋಗಿ ಆಗಿದೆ. ಮಾಯಯ ನಾಗವಧ್ವ ಹೃತೋ ಅಂದರೆ ಅಪಹರಿಸಲ್ಪಟ್ಟಿದ್ದಾನೆ. ಲೋಕಂ ಭುಜಗಾನಾಂ, ಯಾವ ಲೋಕಕ್ಕೆ ಹೋದ? ಭುಜಗಾನಾಂ, ಸರ್ಪಗಳ ಲೋಕ. ಭುಜಗ ಅಂದರೆ ಸರ್ಪ, ಸೊ ನಾಗ ಸರ್ಪ. ಸೊ ಭುಜಗಾನಾಂ ಲೋಕಂ, ನಾಗಲೋಕಕ್ಕೆ, ಸರ್ಪಗಳ ಲೋಕಕ್ಕೆ ಕ್ಷಣೇನ ಅಂತ ಹೇಳಿದ್ರೆ ಈಗ ಅಲ್ಲಿ ಇದು ಯುದ್ಧ ಆಗ್ತಾ ಇದೆಯಲ್ಲ, ಒಂದು ಕ್ಷಣದಲ್ಲಿ ಎಲ್ಲಿಂದೋ ಹೊರಟಿದೆ ಮಿಸೈಲು, ಎಲ್ಲಿಯೋ ಹೋಗಿ ತಲುಪುತ್ತದೆ ಒಂದು ಕ್ಷಣದಲ್ಲಿ. ಆ ಥರ ಕ್ಷಣ ಮಾತ್ರದಲ್ಲಿ ಅವಳು ತನ್ನ ಲೋಕಕ್ಕೆ, ನಾಗಲೋಕಕ್ಕೆ ಅರ್ಜುನನನ್ನು ಕರೆದೊಯ್ದಳು. ಸೊ ಏನೆಲ್ಲ ಆಯಿತು ಪಾಪ. ಈಗ ಒಂದು ಅಂದರೆ ಏನೆಲ್ಲ ಕತೆ ನಡೀತದೆ ನೋಡಿ ಅಂತ ಹೇಳಿದ್ರೆ, ಇಲ್ಲ ಇದು ಮಹಾಭಾರತದಲ್ಲಿ ಮಾತ್ರ, ಇಲ್ಲಿ ನಮ್ಮ ಲೋಕದಲ್ಲಿ ಗಂಡಸರನ್ನು ಹೀಗೆ ಯಾರು ಅಪಹರಿಸಿಕೊಂಡು ಹೋಗುವುದಿಲ್ಲ ಅಂತ ಏನಾದರೂ ಅನ್ನಿಸ್ತದ ನಮಗೆ? ಇಲ್ಲಿ ಸಹ ಇದ್ದಾರೆ, ಗಂಡಸರನ್ನು ಅಪಹರಿಸಿಕೊಂಡು ಹೋಗ್ತಾರೆ ಹೆಂಗಸರು. ಅಂದರೆ ಗಂಡಸರನ್ನು ಅಪಹರಿಸಿಕೊಂಡು ಹೋಗುವಂಥ ಹೆಂಗಸರೇ ಜಾಸ್ತಿ ಅಂತೇಳಿದರೆ, ಅದು ತುಂಬ ಏನು ದುಡ್ಡು ಉಂಟು ಅಂತ ಗೊತ್ತಾದರೆ, ತುಂಬ ವಿದ್ಯೆ ಉಂಟು ಅಂತ ಗೊತ್ತಾದರೆ, ತುಂಬ ಯಶಸ್ಸು ಉಂಟು ಅಂತ ಗೊತ್ತಾದರೆ, ಆ ಗಂಡಸು ನನಗೆ ಬೇಕು ಅಂತ ಹೊಂಚು ಹಾಕುವವರು ಸಹ ಇದ್ದಾರೆ. ಅಂದರೆ ಈ ಲೋಕದಲ್ಲಿ ಇಲ್ಲ ಅಂತೇನಿಲ್ಲ, ಮಹಾಭಾರತದಲ್ಲಿ ಮಾತ್ರ ವಿಶೇಷ ಅಂತಲ್ಲ. ಸೊ ಹೀಗೆ ಇಲ್ಲಿ ಧರ್ಮರಾಜ ಮೊದಲಾದವರು ಪ್ರೀತಿಯಿಂದ ತಡೆದರೂ ಯುಧಿಷ್ಠಿರಾದ್ಯೈಹಿ ಸೌಹೃದಾತ್ ವಾರಿತೋಪಿ, ತಡೆದಿದ್ದಾರೆ. ಅರ್ಜುನ ನೀನು ತಪ್ಪಿಲ್ಲ, ಹೋಗಬೇಡ ಅಂತ. ಆದರೆ ಸತ್ಯ, ವ್ಯವಸ್ಥೆ, ಪ್ರತಿಜ್ಞಾ ಪಾಲನೆ, ಶಾಸನ, ಎಲ್ಲರಿಗೂ ನಿಯಮ ಅನ್ನುವಂಥದ್ದು, ಕಾನೂನು ಅನ್ನುವಂಥದ್ದು ಒಂದೇ. ನಾನು ಹೋಗಿಯೇ ಹೋಗ್ತೇನೆ ಅಂತ ಅರ್ಜುನ ಹೋಗಿಯೇ ಬಿಟ್ಟಿದ್ದಾನೆ. ತೀರ್ಥಯಾತ್ರೆಗೆ ತೆರಳಿದ. ತೀರ್ಥಯಾತ್ರೆ ಮಧ್ಯದಲ್ಲಿ ಒಂದು ದಿನ ಕದಾಚಿತ್ ಗಂಗೆಯಲ್ಲಿ ಮೀಯುತ್ತಿದ್ದಾಗ ದ್ಯುನದ್ಯಾಂ ಸ್ನಾನಂ ಕುರುವನ್, ದ್ಯುನದ್ಯಾಂ ದೇವನದಿಯಾದ ಗಂಗೆಯಲ್ಲಿ ಸ್ನಾನಂ ಕುರುವನ್, ಸ್ನಾನವನ್ನು ಮಾಡುತ್ತಿರುವಾಗ ಏನಾಯಿತು? ನಾಗವಧ್ವ, ನಾಗಕನ್ಯೆ ಅವಳು ಮಾಯೆಯಿಂದ, ಮಾಯೆಯ ಹೃತೋ ಅಂದರೆ ಅಪಹರಿಸಿದಳು. ಅಪಹೃತ, ಅರ್ಜುನನು ನಾಗಕನ್ಯೆಯಿಂದ ಅಪಹರಿಸಲ್ಪಟ್ಟ. ಅವನನ್ನು ಮಾಯೆಯಿಂದ ಕ್ಷಣ ಮಾತ್ರದಲ್ಲಿ ಎಲ್ಲಿಗೆ ಒಯ್ದಳವಳು? ಕ್ಷಣೇನ
ಭುಜಗಾನಾಂ ಲೋಕಂ, ಸರ್ಪಗಳ ಲೋಕ, ನಾಗಲೋಕಕ್ಕೆ ಕರ್ಕೊಂಡು ಹೋಗಿಬಿಟ್ಲು. ಅಯ್ಯೋ ಅರ್ಜುನ ನೋಡ್ತಾನೆ, ಎಲ್ಲಿ ನಾಗಲೋಕಕ್ಕೆ ಬಂದಾಗಿದೆ. ಸೊ ಏನು ಅವಸ್ಥೆ. ಈ ರೀತಿ ಅರ್ಜುನನು ಉದ್ದೇಶಪೂರ್ವಕ ಮಾಡಿದ ಅಪರಾಧ ಅಲ್ಲ ಎಂಬ ಕಾರಣಕ್ಕಾಗಿ ಯುಧಿಷ್ಠಿರಾದಿಗಳು ಅರ್ಜುನನನ್ನು ತೀರ್ಥಯಾತ್ರೆಗೆ ನೀನು ತೆರಳುವ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದರೂ ಅರ್ಜುನ ಸತ್ಯ ಮತ್ತು ಪ್ರತಿಜ್ಞಾ ಪಾಲನೆಗಾಗಿ ತೀರ್ಥಯಾತ್ರೆಗೆ ತೆರಳಿಯೇ ಬಿಟ್ಟಿದ್ದ. ಯಾವುದೇ ನೆಪದಿಂದಲೂ ಧರ್ಮ ತಪ್ಪುವುದು ಅಂಥ ಶ್ರೇಷ್ಠ ವ್ಯಕ್ತಿಗಳ ಪ್ರವೃತ್ತಿಯೇ ಅಲ್ಲ ಅನ್ನುವಂಥದ್ದು ಆದರ್ಶ ತೋರಿದ ಲೋಕಕ್ಕೆ ಅರ್ಜುನ. ಸೊ ಹೀಗೆ ಒಂದು ನೆಪ ಸಿಕ್ಕಿದರೆ ಸಾಕು, ಕಾನೂನು ಪಾಲನೆಯನ್ನು ಮಾಡದೇ ಇರುವಂತಹ ವ್ಯಕ್ತಿಗಳು ಈ ಲೋಕದಲ್ಲಿ ಜಾಸ್ತಿ ತುಂಬಿದ್ದರೆ ಅರ್ಜುನನ ಆದರ್ಶ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದದ್ದು ಅನ್ನುವಂಥದ್ದು ತಿಳಿದು ಬರ್ತದೆ ನಮಗೆ. ಸೊ ಹೀಗೆ ನಂತರ ಅಂದರೆ ಅರ್ಜುನ ಮಾತ್ರ ಇದ್ದದಲ್ಲ, ನಿಮಗಾಗಿರ್ಬೋದು ಅರ್ಜುನ ಒಬ್ಬನೇ ಇದ್ನ ಏನೋ ಸ್ನಾನ ಮಾಡ್ತಾ, ಹಾಗೆ ಅವಳು ನಾಗಕನ್ಯಾ ಅವನನ್ನು ಅಪಹರಿಸಿಕೊಂಡು ಹೋದದ್ದು ಅಂತ ಆ ಮಹಾಭಾರತ ಹೇಳ್ತದೆ. ಒಬ್ಬನೇ ಇದ್ದದಲ್ಲಂತೆ, ಅವನು ತನ್ನೊಂದಿಗೆ ಎಲ್ಲ ಎಷ್ಟೋ ಬ್ರಾಹ್ಮಣರು, ಇತಿಹಾಸ ಪುರಾಣ ಕೋವಿದರಾದ ಬ್ರಾಹ್ಮಣರನ್ನೆಲ್ಲ ಕರ್ಕೊಂಡೋಗಿದ್ದಾನಂತ ಅವನು ಒಬ್ಬನೇ ಇದ್ದದಲ್ಲ. ತೀರ್ಥಯಾತ್ರೆಗೆ ಹೋಗುವಾಗ ಎಲ್ಲ ಈಗಿಯೂ ಪದ್ಧತಿ ಇದೆ, ಅದಕ್ಕೆ ಹೆಚ್ಚಿನವರೆಲ್ಲ ತೀರ್ಥಯಾತ್ರೆಗೆ ಹೋಗುವಾಗ ಒಳ್ಳೆ ವೇದಜ್ಞ ಬ್ರಾಹ್ಮಣರನ್ನೆಲ್ಲ ಕರ್ಕೊಂಡು ಹೋಗಿಬಿಡ್ತಾರೆ. ಯಾಕಂತ ಹೇಳಿದರೆ ಅವರಿಗೆ ತೀರ್ಥಯಾತ್ರೆ ಮಾಡಿಸಿದರೆ ನಮಗೆ ಪುಣ್ಯ ಅಂತ ಈ ರೀತಿಯೆಲ್ಲ ಇದೆ. ಆವತ್ತೂ ಇತ್ತು, ಇವತ್ತೂ ಇದೆ. ಸೊ ಹಾಗೆ ಅರ್ಜುನನು ಕೂಡ ಈ ವೇದಜ್ಞರನ್ನಾದ ಜ್ಞಾನಿಗಳಾದ ಬ್ರಾಹ್ಮಣರನ್ನು ಕರೆದೊಯ್ದಿದ್ದ. ಆದರೆ ನೀರಿನೊಳಗೆ ಸ್ನಾನ ಮಾಡುವಾಗ ಕಾಲು ಎಳೆದು ಎಳ್ಕೊಂಡು ಹೋದದ್ದು ಮಾತ್ರ ಅವಳು ಅರ್ಜುನನ್ನು ಮಾತ್ರ. ಬಾಕಿದವರು ಎಲ್ಲಿ ನೋಡ್ತಾ ಇದ್ದಾರೆ ಅರ್ಜುನ ಎಲ್ಲಿದ್ದಾನಂತ ಅರ್ಜುನ ಇಲ್ಲವೇ ಇಲ್ಲ, ಮತ್ತು ಅವರು ಹುಡುಕಿದ್ದೇ ಬಂತು. ಅಷ್ಟು ಆ ಥರ ಸಂಗತಿಯಾಗಿದೆ. ಸೊ ಅಲ್ಲಿ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮತ್ತು